ಇವತ್ತು ಸರ್ಕಾರ ಒಂದು ದ್ವೇಷದ ರಾಜಕಾರಣವನ್ನು ಮಾಡಿದ್ದಾರೆ. ಇದು ಒಳ್ಳೇದಲ್ಲ ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಬಹುಶಃ ಸೆಲೆಬ್ರಿಟಿಗಳು, ಹಲವಾರು ರಾಜಕಾರಣಿಗಳು ಇವತ್ತು ಎಲ್ಲ ಒತ್ತುವರಿ ಮಾಡಿರ್ತಕ್ಕಂಥದ್ದನ್ನ ಈ ಸರ್ಕಾರ ತೆರವು ಮಾಡಿಸುತ್ತಾ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಬಹುಶಃ ಈ ರೀತಿ ಅವರು ಆ ಜಾಗವನ್ನ ಕುಮಾರಸ್ವಾಮಿಗಳು ಮಾಡ್ಕೋಬೇಕು ನಂಗಿದ್ರೆ 2 ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ರು, ಅಧಿಕಾರದಲ್ಲಿದ್ರು, ಅವಾಗಲೇ ಬೇಕಾದ್ರೆ ಆ ಗ್ರಾಂಟನ್ನ ಮಾಡ್ಕೋಬಹುದಾಗಿತ್ತು. ಆದರೆ ಗ್ರಾಂಟನ್ನ ಮಾಡ್ಕೊಂಡಿಲ್ಲ. ಎಲ್ಲ ಯಾರ್ಯಾರು ರೈತಾಪಿ ವರ್ಗದವರು ಅಲ್ಲಿ ಅವರ ಜಮೀನು ಪಕ್ಕದಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗ ಇರ್ತದೆ, ಅವರ ಅನುಭವದಲ್ಲಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಈ ಸರ್ಕಾರ ದ್ವೇಷದ ರಾಜಕಾರಣವನ್ನು ಬಿಟ್ಟು ಈ ಮಾಡಿರ್ತಕ್ಕಂಥ ಈ ರೀತಿ ಮಾಡಿರ್ತಕ್ಕಂಥದಕ್ಕೆ ಈ ಹಲವಾರು ರಾಜಕಾರಣಿಗಳು ಯಾರ್ಯಾರು ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತಾರ ಅನ್ನಕ್ಕಂಥದ್ದನ್ನ ಪ್ರಶ್ನೆನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಹೆಸರು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ಇಲ್ಲಿ ಎಲ್ಲರ ಮನೆ ದೋಸೆನೂ ತೂತ, ಕೆಲವ್ರ ಮನೆ ಹರಳೆಣ್ಣೆ ತೂತ ಆಗಿರ್ತದೆ. ಇಲ್ಲಿ ಇರ್ತಕ್ಕಂಥದ್ರಲ್ಲಿ ನನಗೆ ಗೊತ್ತಿರ್ತಕ್ಕಂಥದ್ರಲ್ಲಿ ಎಲ್ಲರೂ ಅದರಲ್ಲಿ ಪಾಲ್ದಾರರಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನೋಡಿ, ಇದಕ್ಕೆ ಕೋರ್ಟಿನ ಆದೇಶ ಬೇಕಾಗಿಲ್ಲ. ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದವರು ಯಾವತ್ತು ಬೇಕಾದ್ರೂ ಅಳತೆ ಮಾಡ್ತಕ್ಕಂಥ ಅಧಿಕಾರ ಇದೆ. ಇದಕ್ಕೆ SIT ಆಗ್ಬೇಕು? ಕುಮಾರಸ್ವಾಮಿ ಒಬ್ಬರಿಗೆ SIT ಬೇಕಾ? ಬೇರೆಯವರು ಈ ರಾಜ್ಯದಲ್ಲಿ ಯಾರು ಆ ರೀತಿ ಮಾಡಿರ್ತಕ್ಕಂಥದ್ದಿಲ್ವಾ? ಅದನ್ನ ಬಿಟ್ಟು ಬೇಕು ಅಂತ ಹೇಳಿ ಒಂದು ಇದರಿಂದ ಲಾಭ ತಗೋತೀನಿ ಅಂತ ಏನಾದ್ರು ತಿಳಿದಿದ್ರೆ ಅದು ಮಹಾನ್ ತಪ್ಪು. ಇವತ್ತು ಇದೇ ಸರ್ಕಾರ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಪ್ಲಾಂಟೇಶನ್ ನ ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಲೀಸಿಗೆ ಕೊಡ್ತಕ್ಕಂಥ ಒಂದು ಕಾನೂನ ತಂದಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸೋದಕ್ಕೆ ಇಚ್ಛೆ ಪಡ್ತೀನಿ. ಬಹುಶಃ ದ್ವೇಷದ ರಾಜಕಾರಣವನ್ನು ಬಿಡಿ. ನೀವು ಗಾಜಿನ ಮೇಲೆ ಇದ್ಕೊಂಡು ಕಲ್ಲು ಹೊಡಿತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದನ್ನ ನನ್ನ ಅನಿಸಿಕೆ. ಎಲ್ಲಾರು ಆಗ್ಬೋದು, ಸೆಲೆಬ್ರಿಟಿಗಳು ಅಂದ್ರೆ ಯಾರು ಬೇಕಾದ್ರೂ ಆಗ್ಬೋದು. ಈ ರಾಜ್ಯದಲ್ಲಿ ವಾಸವಾಗಿರ್ತಕ್ಕಂಥ ಯಾರೇ ಆಗ್ಬೋದು. ಈ ರಾಜಕಾರಣಿಗಳು ಅಂದ್ರೆ ನಾನೇ ಆಗಿರ್ಬೋದು ಅಥವಾ ಇನ್ನೊಬ್ಬರೇ ಆಗಿರ್ಬೋದು. ಎಲ್ಲರೂ ಮೇಲುವೆ ಕ್ರಮವನ್ನ ಮಾಡದೇ ಆದ್ರೆ ವೈಯಕ್ತಿಕವಾಗಿ ದ್ವೇಷವಾಗಿ ಮಾಡಕ್ ಹೋಗ್ಬೇಡಿ ಅಂತಕ್ಕಂಥದ್ದು. ಅದನ್ನ ನೀವೇ ಕ್ವಶನ್ ಮಾಡ್ಬೇಕೀಗ. ಇದು ಒಂದಕ್ಕೆ ಮಾತ್ರ SIT ಮಾಡಿದ್ದಾರೆ, ಬೇರೆದಕ್ಕೆ ಯಾಕೆ SIT ಮಾಡಿ ಅಂತಕ್ಕಂಥ ಕ್ವಶನ್ ಮಾಡ್ಬೇಕು. ನೋಡಿ, ಕುಮಾರಸ್ವಾಮಿಗಳು ನಂದೇನೋ ಒತ್ತುವರಿ ಆಗಿದೆ ಅಂತ ಬರ್ದಿರ್ತಕ್ಕಂಥದ್ದನ್ನ ದಾಖಲೆ ಆಗಿದೆ. ಅದನ್ನ ಬರ್ದಿರ್ತಕ್ಕಂಥದ್ದು ಮಾಡಿದಕ್ಕೆ SIT ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ತಪ್ಪು. ಅವರೇ ಹೇಳಿದಾರಲ್ಲ, ನಾನೇನಾರೇ ಮಾಡಿದ್ರೆ ತಿರುವು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವರಿಗೆ ಮಾಡ್ಸಕ್ಕಂಥದಕ್ಕೆ ಕ್ರಮ ಜರುಗಿಸಕ್ಕಂಥದಕ್ಕೆ ಹೋಗಿಲ್ಲ. ಯಾಕೆಂದ್ರೆ ಇವರು ಕೂಡ ಹಲವಾರು ಜನರು ತಪ್ಪು ಮಾಡಿದೀವಿ ಅಂತಕ್ಕಂಥದ್ದು ಅವರು ಒಪ್ಕೊಂಡಿದ್ದಾರೆ ಅಂತಕ್ಕಂಥ ನನ್ನ ಭಾವನೆ. ಥ್ಯಾಂಕ್ ಯು. ಯಾರು ಭಯ ಬಿದ್ದಿರೋರು? ಯಾರು ಹೇಳೋರು ಭಯ ಬೀಳ್ತಾರೆ ಅಂತ? ಯಾರು ಭಯ ಬಿದ್ದಿಲ್ಲ. ಇಲ್ಲಿ ಕಾನೂನು DK ಶಿವಕುಮಾರ್ಗೂ ಒಂದೇ, ಕುಮಾರಸ್ವಾಮಿ ಅವ್ರಿಗೂ ಒಂದೇ, ನನಗೂ ಒಂದೇ, ಇಡೀ ಎಲ್ಲ ನಿಮ್ಗೂ ಒಂದೇ, ಪ್ರತಿಯೊಬ್ಬರಿಗೂ ಒಂದೇ ಅಂತಕ್ಕಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ನೀವು ಹೇಳ್ತಕ್ಕಂಥದ್ದು ಯಾರು ಹೆಸರು ಹೇಳ್ದಲ್ಲ ಪ್ರಭಾವಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡಕ್ಕಾಗಲ್ಲ. ಯಾರು ಇದ್ರೆ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಅದಕ್ಕೆ ನನಗೆ ಸಂಬಂಧ ಇಲ್ಲ. ಕರ್ನಾಟಕದ ರಾಜಕಾರಣ ಸ್ವಚ್ಛವಾಗಿತ್ತು, ಜೊತೆಗೆ ಒಂದು ಗೌರವ ಇತ್ತು. ಆದ್ರೆ ಎಲ್ಲ ಒಂದ್ ಕಡೆ ತಮ್ಮ ದ್ವೇಷ ಅಂದ್ರೆ ತಮ್ಮ ವಿರುದ್ಧ ಯಾರು ನಡ್ಕೊಳ್ತಾರೆ ಅವ್ರ ವಿರುದ್ಧ ಈ ರೀತಿ ಒಂದು ಆಪರೇಷನ್ ಗಳನ್ನ ಮಾಡೋದು, CD ಮಾಡೋದು ಎಷ್ಟು ಸರಿ ಸರ್? ಅಲ್ಲ, ತಮ್ಮ ಅನುಭವದಲ್ಲಿ ಈಗ ಯಾರು ಅಂತ ನೀವು ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಹೇಳ್ತೀನಿ. ಯಾರು ಮಂತ್ರಿ ಅಂತ ಹೇಳಿದ್ರೆ ನಾನು ಉತ್ತರ ಹೇಳ್ತೀನಿ. ಅವ್ರು ಮಾಡೋರು ಇವ್ರು ಮಾಡೋ ಅಂತ ಹೇಳಿದ್ರೆ, ನೀವು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಹೇಳಿದ್ರೆ ನಾನು ಹೇಳೋದಕ್ಕೆ ತಯಾರಿಲ್ಲ. ರಾಜಕಾರಣದಲ್ಲೇ ಅಲ್ಲ, ಕಾಮನ್ ಆಗಿ ಯಾರು ಮಾಡಿದ್ರು ತಪ್ಪು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ.